ಯಾವಳು ಹೇಳಿದ್ರಪ್ಪ ಇವ್ರಿಗೆ? ಹಾಂ, ಹಿಂಗೈತೆ ಅಂತ ಹೇಳಿ ಯಾರು ಹೇಳಿದಾರೆ? ನಾನು ಅದಕ್ಕೇನೆ ಅವ್ರನ್ನ ಕಳ್ಸೋವ್ರಿಗೂ ಈಚೆಗೆ ಬರಬಾರ್ದಾಗಿತ್ತು. ನಾನಿಲ್ಲಿ ಮನೆ ತಾಗೆ ಬಾಕ್ಲಿಕ್ಕೆ ಬಂದಿದ್ದೀನೋ ಇಲ್ವೋ, ಇವಳು ಶಿವಾನಿ ಐದಾಳೋ ಇಲ್ವೋ ಅಂತೇಳಿ ಬಂದ್ಬಿಟ್ಟೆ. ಆದರೆ ಹೋಗತ್ತೆ ಅಂತ ಕೆಲಸ ಆಯಿತು. ಥೂ, ಅಲ್ಲ ಇವಾಗ ಮದುವೆ ಕ್ಯಾನ್ಸಲ್ ಮಾಡ್ತೀವಿ, ನಾವು ಕೊಡಲ್ಲ ಅಂತ ಹೇಳ್ತಾ ಇದ್ದಾರಂತೆ. ಅಯ್ಯೋ ದೇವ್ರೆ, ಈ ಹುಡ್ಗಿನ ಬಿಟ್ಟರೆ ನಾವೆಲ್ಲೂ ಹೆಣ್ಣು ತರೋಕ್ಕಾಗಲ್ಲ, ಯಾರೂ ನಮಗೆ ಕೊಡೋದು ಇಲ್ಲ. ಏನು ಮಾಡೋಣಪ್ಪ ಇವ್ರಿಗಾದ್ರೆ. ಇವನಂತೂ ಸಂಜೆ ನೋಡಿದಾನೆ, ಬದುಕೊಂದಕ್ಕೋಸ್ಕರ ಹೆಂಗೋ ಮದುವೆ ಸೆಟ್ ಆಗಿತ್ತು. ಸಂಜೆ ನಾವು ಹೆಂಗಿದ್ವಿ ಅಂತೇಳಿ ನೋಡಿದ್ನಲ್ಲ, ಅದಕ್ಕೆ ಏನೋ ಒಂದು ಸುಳ್ಳು ಹೇಳಿ ಮದುವೆ ಮಾಡೋಣ ಅಂತ ನೋಡಿದ್ವಿ. ಆದರೆ ಈ ಮದುವೆನೂ ಕ್ಯಾನ್ಸಲ್ ಆಗ್ತಾಯಿತ್ತಲ್ಲಪ್ಪ. ಪ್ರದೀ 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 ಏನಮ್ಮ? ಈ ಯಾರನ ಆ ಕರೆ ಜಯಮ್ಮನ್ಗೂ ಆ ಚೌಡಮ್ಮನಿಗೂ ಎಲ್ಲ ವಿಷಯ ಹೇಳವ್ರಂತೆ ಕಣೋ. ಅದಕ್ಕೇ ಅವರು ನಾವು ಹೆಣ್ಣು ಕೊಡಲ್ಲ, ನೀವೆಲ್ಲ ಬೇರೆ ಕಡೆಗೆ ಮಾಡ್ಕೊಳ್ರಿ, ನಾವಂತೂ ಏನಂದ್ರೂ ಕೊಡಲ್ಲ, ನೀವು ಇಲ್ಲದೆಲ್ಲ ಸುಳ್ಳು ಹೇಳಿದ್ದೀರಾ, ಎಲ್ಲ ಕಳ್ಕೊಂಡು ನೀವು ಬೀದಿಗೆ ಬಿದ್ದಿದ್ರಾ, ನಮಗೆಲ್ಲ ವಿಷಯ ಗೊತ್ತಾಗೈತೆ, ಸುಳ್ಳು ಹೇಳ್ತಾ ಇದ್ದೀರಾ, ಎಷ್ಟು ಸುಳ್ಳು ಹೇಳ್ತೀರಾ ನೀವು, ಹಂಗೆ ಹಿಂಗೆ ಅಂತ ಹೇಳಿ ನನಗೆ ಅಯ್ಯೋ ದೇವ್ರೆ ಫೋನ್ ಮಾಡಿರಿ ಹೇಗಾಡ್ಬಿಟ್ಲು ಆ ಕರೆ ಜಯಮ್ಮ. ಅದಕ್ಕೇ ಹೆಣ್ಣು ಕೊಡಲ್ವಂತೆ ಕಣೋ. ನೋಡಪ್ಪ ಇನ್ಯಾವಳು ಹೇಳಿದ್ದರು, ನಮ್ಮೂರಾಗಿ ಇನ್ನೆಂಥ ಮುಂಡ್ಯಾರು ಹೇಳಿರ್ಬೇಕು. ಅದಕ್ಕೆ ಬಾ ಹೋಗೋಣ, ಇವಾಗ ಬರ್ತೀವಿ ಅಂತೇಳಿ ಹೇಳಿದ್ದೀನಿ. ಏನೇ ಅಂದ್ರೂ ಯಾರು ಹೇಳಿದ್ದು ಕೇಳಬೇಡ್ರಿ ಅಂತೇಳಿ ಹೇಳ್ಬರೋಣ. ಸುಮ್ಮನೆ ಜಲ್ದು ಈಗಳಪ್ಪ, ಸುಮ್ಮನೆ ಒಟ್ಟು ಹಿಂಗೆ ಆಗೋದ್ರೊಳಗೆ ಸುಮ್ಮನೆ ಕರ್ಕೊಂಡೋಗಿ ಮದುವೆ ಆಗ್ಬರೋದೇ ವಾಸಿ. ಒಟ್ಟು ಸುಮ್ಮನೆ ಅದು ಇದು 9 ನಮ್ಮ ಇವಾಗ ದುಡ್ಡೂ ಇಲ್ಲ, ಎಲ್ಲ ಖರ್ಚಿಗೆ ನಮ್ಮನೆ ಮಾಡ್ಕೇಳ್ರಿ ಅಂತಾರೆ. ಅದಕ್ಕೆ ನತ್ತ ಸುಮ್ಮನೆ ಕರ್ಕೊಂಡೋಗಿ ಮದುವೆ ಆಗ್ಬಾ ಹುಡುಗಿನ. ಅಮ್ಮ ಟೆನ್ಷನ್ ಏನಕ್ಕೆ ತಂತೀಯಮ್ಮ ನೀನು? ಆ ಹುಡುಗಿ ಯಾವುದೇ ಕಾರಣಕ್ಕೂ ಬೇರೆಯವ್ರನ್ನ ಆಗಲ್ಲ, ಸುಮ್ಮನಿರಮ್ಮ. ನಾನು ಹಂಗೆ ನೋಡಿ ಮಾಡಿದ್ದೀನಿ ಆ ಹುಡುಗಿನ. ನೀನು ಯಾಕೆ ಅಷ್ಟು ನೀನು ಹಿಂಗೆ ಮಾಡ್ತೀಯ, ಮಾತಾಡ್ತಾ ಇದೀಯ? ಅಷ್ಟೊಂದು ಯಾಕೆ ತಲೆ ಕೆಡಿಸ್ಕೊಂತೀಯ ನೀನು? ಆ ಹುಡುಗಿಗೆ ಅವ್ರು ಕೊಡಲ್ಲ ಅಂದ್ರೂ ಆ ಹುಡುಗಿ ಬಿಟ್ಟರೆ ಕೇಳಮ್ಮ ನಾನು. ಆ ಹುಡುಗಿ ನನ್ನೊಂದು ಅಷ್ಟೊಂದು ಹಚ್ಕೊಂಡೈತೆ ಆ ಹುಡುಗಿ ನನ್ನ. ನಾನು ಯಾವುದೇ ಕಾರಣಕ್ಕೂ ಆ ಹುಡುಗಿ ಮಾತ್ರ ಬಿಡಲ್ಲ ನನ್ನ. ನೀನು ಹಂಗೆ ಅನ್ಕೊಂಡಿದ್ದೀಯ ಕ್ಯಾನ್ಸಲ್ ಆಗುತ್ತೆ ಅಂತ. ಯಾವುದೇ ಕಾರಣಕ್ಕೂ ಕ್ಯಾನ್ಸಲ್ ಆಗಲ್ಲ, ಆ ಹುಡುಗಿ ನನ್ನ ಮದುವೆ ಆಗೇ ಆಗುತ್ತೆ. ಸುಮ್ಮನೆ ಧೈರ್ಯವಾಗಿರಿ, ಹೆದರ್ಕೋಬೇಡ. ನೀನೇನೋ ಹಿಂಗಂತೀಯ, ನನಗೆ ಅಲ್ಲೇ ಬೈವದಂಗೆ ಆಗುತ್ತೆ. ಅಯ್ಯಮ್ಮ ಹೇಳಿರ್ತಾಳೆ ಎಲ್ಲ ಅವ್ರ ದೊಡ್ಡಮ್ಮನ ಮಾತು ಮೀರಂಗಿಲ್ಲ ಗೊತ್ತೇ. ಸೋಡಮ್ಗಿನ ಅವ್ರ ದೊಡ್ಡಮ್ಮನ ಮಾತು ಮೀರಲ್ಲ ಹುಡುಗಿ. ಅವ್ರ ದೊಡ್ಡಮ್ಮ ಹೇಳ ಅಂದರೆ ಸುಮ್ಕಾಗ್ತಾಳೆ. ಫೋನ್ ಮಾಡಿ ಮತ್ತೆ ಇವಾಗ. ಫೋನ್ ಇವಾಗ ಮಾಡಿದೆ, ಸ್ವಿಚ್ ಆಫ್ ಅಂತ ಬಂತು. ಯಾಕೆ ಚಾರ್ಜ್ ಇಲ್ವೇನಾ? ಆವಾಗಲೇ ಚಾರ್ಜ್ ಇಲ್ಲ ಅಂತಿದ್ಲು, ಅವಾಗಿಂದ ಮಾತಾಡ್ತಿದ್ಲು. ಇಷ್ಟೊತ್ತು ಗಂಟೆ 1 ಗಂಟೆವರೆಗೂ ಕೊರದವಳೆ. 1 ಗಂಟೆ ತನಕ ಮಾತಾಡಿದಾಳೆ. ಅಯ್ಯೋ, ಅವಳಂತೂ ಎಷ್ಟೊತ್ತಿಗೆ ಮದುವೆ ಆಗ್ತೀನೋ ಅಂತ ಕಾಯ್ತಾ ಇದ್ದಾಳೆ. ನೀನು ಯಾಕೆ ಸುಮ್ಮನಿರ ಮಾತ್ರ? ಅವ್ರ ದೊಡ್ಡಮ್ಮ ನೋಡಿ ಹಿಂಗೆ ಫೋನ್ ಮಾಡಿದ್ಲಲ್ಲ, ನೋಡಿ ಹೋಗಿ ಬರೋಣ, ನಾನು ಅದಕ್ಕೆ ಬರ್ತೀವಿ ಅಂತ ಹೇಳಿದ್ದೀವಿ, ನೋಡಿ ಹೋಗಿ ಬರೋಣ. ಹಿಂಗೆಲ್ಲ ಆಗೈತೆ ಅಂದರೆ ಹೋಗಿ ಮಾತಾಡ್ಕೊಂಬರ್ಬೇಕು. ಅವಳದೇನಿಲ್ಲ, ಅವ್ರ ದೊಡ್ಡಮ್ಮ ಇರ್ದೇನೆ. ಅವ್ರ ದೊಡ್ಡಮ್ಮಯಿಂದ ಅವ್ರ ಅಮ್ಮಯಿಂದೇನೆ. ಅದಕ್ಕೆ ಸಂಜೆ ಇದನ್ನು ಬಿಡಮ್ಮ, ನೀನು ಯಾಕೆ ತಲೆ ಕೆಡಿಸ್ಕೊಂತೀಯಾ? ಇಲ್ಲ ನೋಡಿ ಹೋಗಿ ಬರೋಣ ನಡಿಯಪ್ಪ, ಹೋಗಿ ಬರೋಣ. ಯಾವ ಮುಂಡ್ಯಾರು ಹೇಳಿದ್ರೆ ಅವ್ರ ಮನೆ ಹಾಳಾಗೋಗ, ಅವ್ರ ಮಂತನ ಹಾಳಾಗೋಗ, ಅವ್ರ ಮಂತನ ನಾಶವಾಗೋಗ. ಇಟ್ಟಮ್ಮ ಏನು ಮಾಡ್ತಾ ಇದ್ದೀಮ್ಮ? ಏನಿಲ್ಲ ರಜಂಟಿಗ ಕೂತ್ಕೊಂಡಿದ್ವಿ, ಎಲ್ಗ ಹೋಗಿ ಬರಬೇಕಾಗಿತ್ತು. ಅದಕ್ಕೆ ಅಲ್ಲ ನೋಡ ಆಂಟಿ, ಯಾರನ ಅವ್ರ ತಗಾಲೇನೆ ಇಲ್ಲದ್ದು ಹೇಳವ್ರಿ. ಅದಕ್ಕೇ ಅವರು ಮದುವೆ ಕ್ಯಾನ್ಸಲ್ ಮಾಡ್ತೀನಿ, ನಮ್ಗೆ ಇಷ್ಟಿಲ್ಲ ಹಂಗೆ ಹಿಂಗೆ ಅಂತ ಫೋನ್ ಮಾಡಿದ್ರು. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಹೊರಟಿದ್ವಿ ಕಣ್ರ ಜಂಟಿ. ಯಾರೂ ಅಲ್ಲ, ನಿಮ್ಮ ದೊಡ್ಡಮ್ಮ ಜಯಮ್ಮ. ಜಯಮ್ಮ ಭಾಗ್ಯಮ್ಮ ಮಾತಾಡ್ತಿದ್ರು. ಅವಳೇನು ಭಾಗ್ಯಮ್ಮ ಅಂದರೆ ಸ್ಯಾನಿ ಅತ್ತೆ ಒಳಗೆ ಸುಮ್ಮನೆ ಹೋಗ್ತಾಳೆ ಅಷ್ಟೇ. ಅವಳೇನು ಯಾತು ಮಾತಾಡಲ್ಲ, ಎಲ್ಲರ ಮಂತಕ್ಕೂ ಹೋಗ್ತಾಳೆ, ಎಲ್ಲರ ಮನೆ ವಿಷಯನೂ ತಿಳ್ಕೊಂತಾಳೆ ಅಷ್ಟೇ. ನಿಮ್ಮ ಜಯಮ್ಮ ನಿಮ್ಮ ದೊಡ್ಡಮ್ಮ ಹೇಳಿದ್ದು. ನಮ್ಮ ದೊಡ್ಡಮ್ಮಯ್ಯನಿ ಅವ ನೋಡು ಭಾರಿ ಐತಿ. ನೋಡಿ ಎಷ್ಟು ಕೇಣಿಕೆ ತಪ್ಪತಿ ಮಾಡ್ತೈತೆ ನಮ್ಮ ದೊಡ್ಡಮ್ಮಯ್ಯ. ಬಿಡು, ಏನು ಬೇರೆ ರಮ್ಮಂಗೆ ಮಾಡ್ತೈತಲ್ಲ. ಏನು ತಂಗಿ ಮಗಳದು ಮಗನ ಮದುವೆ ಆಗ್ತೈತಿ ಬಿಡು ಅಂತ ಒಂದು ಮಾತೇ ಇಲ್ಲ. ನಾನು ಮದುವೆ ಸೆಟ್ ಮಾಡೀನಿ ಬಿಡು, ಅವ್ರನ್ನೆಲ್ಲ ಕರಿಯೋಣ, ನಮ್ಮ ಅಮ್ಮಯ್ಯರ್ನು ನಮ್ಮ ತಮ್ಮನ್ನು ಎಲ್ಲ ನಮ್ಮ ಅಕ್ಕಯ್ಯರ್ನು ಎಲ್ಲರನ್ನೂ ಕರಿಯೋಣ ಅಂತ ನಾನಿದ್ರೆ ಎಷ್ಟು ನನ್ನ ಮೇಲೆ ಕೇಣಿಕೆ ತಪ್ಪತಿ ಮಾಡ್ತಾರೆ ನೋಡ್ತು. ಜನ ಸರಿನೇ ಇಲ್ಲ ಅಲ್ಲ. ನಾನು ಈರನ ಮಗೊಂದು ನಾಯಿ ಹಂಗೆ ಮದುವೆ ಮಾಡೋಣ ಬಿಡು, ಇದೊಂದು ಮದುವೆ ಸೆಟ್ ಆದರೆ ನೋಡಿ ನಮ್ಮ ದಡಮೈನಿ ಹೇಳಿರೋದು ಇನ್ನು ಎಂತಾಳಿರ್ಬೇಕು. ಹೋಗಿ ಮಾತಾಡ್ತೀನಿ ತಡಿ. ಋತು ರಜ್ಜಿ ಅವಳು ಅಂತ ಎಲ್ಲ ಹೇಳಿ ಮಾತಾಡ್ತೀನಿ. ಅವ್ರಿಗೆಲ್ಲ ಗೊತ್ತಾಗಂಗೆ ಹೇಳಿ ಬರ್ತೀನಿ. ಏನಂತಮ್ಮ? ಯಾತ ಬಿಡು, ನಿನ್ಗೆ ಯಾಕೆ ಸುಮ್ಮನಿರು, ನಿನ್ಗೆ ಒಟ್ಟು ಸವಾಸ ಬೇಡ, ನೀನು ನಾನು ಮಾತಾಡಿಸ್ಬೇಡ ಅಂತ ಹೇಳಿದ್ದೀನಿ. ಇವಳು ಯಾಕೆ ಹೋಗಂದ್ರು ಹೋಗಲ್ಲ, ಅದಕ್ಕೆ ನಾವು ಮಾತಾಡ್ಸಕ್ಕೆ ಹೋಗಿಲ್ಲ. ಇವಳು ಸವಾಸ ಹೆಂಗನ ಇರಲಿ ಹೇಳು, ಅವಳು ಪಾಡಿಗೆ ಅವಳು ಬಂದವಳು ಹೆಂಗೆ ಇರ್ಕೊಂಡು ಹೋಗ್ತಾಳೆ ಇರಲಿ ಹೇಳು. ಇನ್ನಂತೂ ಕಣಮ್ಮ ಮಾತಾಡ್ಸಲ್ಲ. ಏನೋ ಬಂದೈದ್ನಿ ಅಂತ ಎಷ್ಟೊಂದು ಇದು ಮಾಡಬಾರ್ದು. ಅಲ್ಲ ನೋಡ್ರಿ ರಾಜಂಟಿ, ಇವಾಗ ನಾನು ಜಗಳ ಮಾಡ್ಕೊಂಡು ನಾನು ಬಂದಿದ್ದೀನಿ, ಅವ್ರು ಬಂದು ಕರ್ಕೊಂಡು ಹೋಗ್ಬೇಕಾ? ಇವಾಗ ನಾನು ಹೋದ್ರೆ ಎಷ್ಟು ಸದ್ರ ತಗೊಂತಾರೆ ಹೇಳು. ಅದಕ್ಕೇ ನನ್ನ ಸದ್ರ ತಗೊಂತಾರೆ ಅಂತೇಳಿ ನಾನು ಹೋಗಲ್ಲ ಕಣಮ್ಮ. ನೀವೇನೇ ಇವತ್ತು ಅವರೇ ಬರಂಗೆ ಹೇಳು ನೀನು ಅಂತಂದರೆ ನಾನೇ ಕರ್ಕೊಂಡು ಹೋಗ್ಬಿಟ್ಟು ಹೋಗ್ತೀನಿ ಅಂತೈತೆ. ಅದಕ್ಕೆ ನಾನು ಹೋದರೆ ನನ್ನ ಎಷ್ಟು ಸದ್ರ ತಗೊಂತಾರೆ ಅಂತ ನಾನು
ಹೋಗ್ಬೇಕಣ ಆಂಟಿ, ಹೋಗಿರ್ಬೇಕು. ನಾನು ಅದಕ್ಕೆ ಮಾತಾಡ್ಸಕ್ಕೆ ಹೋಗಿಲ್ಲ. ಅವಳು ಸುದ್ದಿನೇ ಬೇಡ, ಸುಮ್ಕಿರು. ನಾನು ನಮ್ಮ ಹುಡುಗನ ಯೋಚನೆ ಮಾಡ್ತೀನಿ ಇವಾಗ. ನಾನು ಅವಳು ದಾಲಿ ಯೋಚನೆ ಮಾಡಿ ಸಾಕಾಯ್ತು. ಅವಳು ಇನ್ನೇನು ಅಷ್ಟೇ. ನಾನು ಇನ್ನೇತು ತಲೆ ಕೆಡಿಸ್ಕೊಂಬ, ಇನ್ನು ನಮ್ಮ ಹುಡುಗನ ನೋಡ್ಕೊಂತೀನಿ ನಾನು. ನನ್ನ ಮಗನ ನನ್ನ ಮದುವೆ ಆಗಬೇಕು, ನನ್ನ ಮಗ ಚೆನ್ನಾಗಿರ್ಬೇಕು ಅಷ್ಟೇ. ಇವಾಗ ನನಗೇನು ಅವಳದೇನು ಲೆಕ್ಕಿಲ್ಲ. ಅವಳು ಹೆಂಗನ ಮಾಡ್ಕೊಂಬಿಡೋಣ. ನಾನು ಸೆನಕ್ಕಿರಮ್ಮ, ಹೋಗಮ್ಮ, ಚೆನ್ನಾಗಿರು ಅಂತೇಳಿ ಹೇಳ್ದೆ ಕೇಳಲ್ವಾ, ಅಷ್ಟೇ ಕೈ ಬಿಟ್ಟಾಕ್ತಿ ಅಪ್ಪನಾಗ್ತೀನಿ. ನನ್ನ ಮಗನ ಸೆನಕ್ಕಿರೋದು ನೋಡ್ಕೊಂತೀನಿ. ನನ್ನ ಮಗ ಚೆನ್ನಾಗಿರ್ಬೇಕಿಪ್ಪಟ್ಟು ನನಗೆ. ನನ್ನ ಮಗ ಚೆನ್ನಾಗಿದ್ರೆ ಇನ್ಮೇಲೆ ನಾನು ಎಲ್ಲರೂ ಸೆನಕ್ಕಿರ್ತೀವಿ. ನನ್ನ ಮಗ ಚೆನ್ನಾಗಿರ್ಬೇಕಿಪ್ಪಟ್ಟು. ಮಗನ್ ಬಿಟ್ರೆ ನನಗೆ ಇವಾಗ ಏನೂ ಯೋಚನೆ ಇಲ್ಲ. ನನಗೆ ಯಾವಳು ಹೆಂಗನ ಹಾಳಾಗೋಗ್ಲಿ, ಯಾವಳೇನೋ ಮಾಡ್ಕೊಂಡು ಹಾಳಾಗೋಗ್ಲಿ, ನಮ್ಗೆ ಏನೂ ಯೋಚನೆ ಇಲ್ಲ. ಏನು ಮಾಡ್ತೀಯಮ್ಮ, ಒಬ್ಬೊಬ್ರದ್ದು ಒಂದೊಂಥರ ಕರ್ಮ ಅಲ್ಲ. ನಮ್ಮ ಸಂಗೀತನ ಮಗ್ಗೆ ಅವ್ರೂರ ಯಾವ್ರು ಯಾರ ಅಂತೆ ಸಟ್ ಮಾಡಿರೋದು. ಎಲ್ಲ ಅವಳಿಂದಲೇ, ನಿನ್ನ ಸಸಿಯಿಂದಲೇ ಎಲ್ಲ ಆಗಿರೋದು. ಅಲ್ಲ ಅವಳು ಎಂತಳಮ್ಮ ಥೂ. ನಿಜವಾಗ್ಲೂ ಅವಳು ಬೋಲು ಒಳ್ಳೆಯಳಲ್ಲ ಸಂಗೀತ. ಅವಳು ಇವಾಗ ಅವ್ರ ಮನೆಯಾಗೇನೆ ಮದುವೆ ಮಾಡ್ಕೊಂಬಂದಿರೋದು. ಚೌಡಮ್ಮ ಇತ್ತಲ್ಲ, ಅವ್ರ ಮನೆಯಾಗೇನೆ ಹಿರಿಯ ಹೆಂಡತಿ ಮಗಳು ಪ್ಯಾಡ್ ಮದುವೆ ಆಗೈತಿ. ಅಲ್ಲಿ ಮದುವೆ ಆಗಿರೋದು ಅವ್ರ ಮನೆಯಾಗೇನೆ. ಇವಾಗ ಇವನಿಗೆ ಮೊಮ್ಮಗ ನೋಡಿರೋದು ಅಲ್ಲೇನೆ. ಎಲ್ಲ ಅಲ್ಲೇ ಸುತ್ಕೊಂಡವ್ರಿ. ಆ ಹುಡುಗಿಯನ್ನ ನನ್ನೇನು ರಿಜೆಕ್ಟ್ ಮಾಡಲ್ಲ ಬಿಡಮ್ಮ. ಅವ್ರು ಏನೇ ಹೇಳಿ ಕೇಳಲ್ಲ. ನಾನು ಅದೇ ಹೇಳಿರೋದು. ಇಲ್ಲೋಡು, ನಾಳೆ ಹೊತ್ನಾಗ ಯಾರಾನ ಪಿಟ್ಟಿಂಗ್ ಇಕ್ಕಿ ಬೇಡ ಅಂತ ಅಂದ್ರೂ ನೀನು ನನ್ನ ಆಗಲ್ವಾ ಅಂತ ಕೇಳಿದೆ. ಇಲ್ಲ, ಯಾವುದೇ ಕಾರಣಕ್ಕೂ ನಿನ್ನಂತೂ ನಾನು ಬಿಡೋದಿಲ್ಲ. ಯಾರು ಏನೇ ಹೇಳಿ, ಯಾರು ಏನೇ ಮಾತಾಡಲಿ ಅಂತೇಳಿ ನಾನು ಹೇಳ್ಬಿಟ್ಟಿದ್ದೀನಿ. ಯಾರು ಏನು ಹೇಳಿದ್ರು ನಾನು ಇದು ಮಾಡಲ್ಲ. ನಾನು ನಿನ್ನಂತೂ ಭಾಳ ಮಚ್ಕೊಬಿಟ್ಟಿದ್ದೀನಿ. ನಿನ್ನಂತೂ ಬಿಡೋದಿಲ್ಲ ಅಂತ ಹೇಳೈತಾ ಹುಡುಗಿ. ಹಂಗಾದ್ರೆ ಬಿಡು, ಏನು ಹೆದರಿಕೆಮ್ಮ ಅಂತದ್ದೇನಿಲ್ಲ. ನೋಡಮ್ಮ ಹಂಗೆ ಬಿಡು, ಆಗುತ್ತಲ್ಲ ಅನ್ಬೇಕಮ್ಮ. ಅವಳು ನಿಮ್ಮ ಸಂಗೀತ ಎಲ್ಲ ಮಾಡೋದು. ಅವ್ಳು ಪಾತಾಳನ ಮಗಳು ನೋಡಕ್ಕೆ ಬಂದವ್ರೆ. ಪಾತಾಳನ ಮಗಳು ನಾಳೆ ಅವ್ಳಿಗೆ ಗಂಟೆ ಬೋಲಿ ಇದ್ರು ಅಂತ ತಿಳ್ಕೊಂಡು ಅವಳು ಬೋಲು ಒಳ್ಳೆಯಳಲ್ಲ. ಅದಕ್ಕೆ ಮತ್ತು ನೀವು ಯಾರೂ ಸೇರಲ್ಲ ಹೇಳಿ, ನೀನು ಹೋಗೋದಿಲ್ಲ ಅದಕ್ಕೇನೆ. ಬೋಲು ಒಳ್ಳೆಯಳಲ್ಲ ಕಣಮ್ಮ ಅವಳು ಸಂಗೀತ. ಏನೇ ಅಂದ್ರೂ ನಿದ್ದಾರನೆಲ್ಲ ಒರ್ಸಿತಾ ಅಂತಾರನೆಲ್ಲ ಹೆಂಗೋ ತರ್ಬೋದು. ಇವಳು ವರ್ಷಿನೂ ಒಳ್ಳೆಯಳಲ್ಲ. ಈ ವರ್ಷಿನೂ ಸಂಗೀತ ಒಳ್ಳೆಯಳಲ್ಲ. ವರ್ಷಿತನೂ ದೀಕ್ಷಿ ಪರವಾಗಿಲ್ಲ ಪಾಪ. ಯಾರ ಮಗಳಾದ್ರೆ ನೀವತ್ತು ಪಾಪ ಭಾಳ ಒಳ್ಳೆಯಳು ದೀಕ್ಷಿ ಬಿಡು. ಯಾತ ಮಾತಾಡಲ್ಲ, ಯಾರನ್ನ ಯಾತ ಒಂಬಲ್ಲ ಪಾಪ. ಅವಳೇ ನನಗೆ ಇಷ್ಟ, ಇನ್ನು ಯಾರು ಇಷ್ಟ ಇಲ್ಲ. 4 ಜನದಾಗೆ ನನಗೆ ಆ ದೀಕ್ಷೆ ಬಿಟ್ಟರೆ ಇನ್ನು ಯಾರು ಇಷ್ಟ ಇಲ್ಲ ನನಗೆ. ನನಗೆ ದೀಕ್ಷೆ ಅಂದರೆ ನನ್ನ ಫೇವ್ರೇಟು. ಅವಳಿಗೆ ಅಂದಿಟ್ಟು ಪರವಾಗಿಲ್ಲ. ಅದು ಯಾಕಂದರೆ ಹೋಗಿ ಆಯ್ತಲ್ಲ, ಅದಕ್ಕೆ ಸುಮ್ಕೈತೆ. ಅದು ಎಲ್ಲ ಅನುಭವಿಸ್ತು. ಇವರಂದ್ರೆ ಆತ ಅನುಭವಿಸ್ತಿಲ್ಲ. ಅವನು ಯಾವನ್ನ ಹಾಕಿ ಒಟ್ಟು ಕಟ್ಕೊಂಡು ಡೈವರ್ಸ್ ಕೊಟ್ಟು ಒಟ್ಟು ಇದಾಗ್ತಲ್ಲ, ಅನುಭವಿಸ್ತಲ್ಲ. ಅದಕ್ಕೆ ಇವ್ರದ್ದು ಅಂತ ಹಂಗೆ ಆತು ಇಲ್ಲ. ಎಲ್ಲ ಶೆನಕೈತಾರೆ ಇವರು. ಅದಕ್ಕೆ ಎಲ್ಲ ಶೆನಕೈತೆ. ನನ್ನ ಮಗ ಶೆನಕ್ ನೋಡ್ಕೊಂತಾನೆ. ರಮ್ಮೆ ಬೇಡ ಅಂಬಾಳು. ಇವತ್ತು ನೋಡಿ ನನ್ನ ಮಗನೇ ಗನ್ವ ನೋಡ್ಕೊಂತಾನೆ. ಹಂಗೆ ಇವ್ರದ್ದು ಯಾರ್ದು ಹಂಗೆ ಏನೂ ಆಗಿಲ್ವಲ್ಲ, ಅದಕ್ಕೆ ಚೆನ್ನಾಗಿದ್ದಾರೆ. ಅದಕ್ಕೆ ಹಂಗೆ ಮಾಡ್ತಾರಷ್ಟೇ. ಇವರು ಅವಳೊಂದಿಟ್ಟು ಅನುಭವಿಸಿಳು, ಬಿಸಿ ಬಿದ್ಲು. ಅದಕ್ಕೆ ಬುದ್ಧಿ ಕಲ್ತ್ಕೊಂಡವಳು. ಇವರು ಏನೋ ಅನುಭವಿಸಿಲ್ಲ, ಎಲ್ಲ ಚೆನ್ನಾಗಿದ್ದಾರೆ. ನನ್ನ ಮಗನ ಮದುವೆ ಆದಾಗಿಂದ ಅವಳು ಸಂಗೀತ ಏನು ಅನುಭವಿಸವಳೆ. ಹೆಂಗೆ ಇದ್ದಾಳೆ ಹಂಗೆ ನನ್ನ ಮಗ ಅಂತ ಎಂತ ಚೆನ್ನಾಗಿ ನೋಡ್ಕೊಳವನೆ. ಹೆಂಗೆ ದುಡಿತಾನೆ, ಹೆಂಗೆ ತಂದಾಕ್ತಾನೆ. ನನ್ನ ಮಗ ಆಗತ್ತಿ ನೋಡ್ಕೊಂತಾನೆ. ಅವಳು ವರ್ಷಿತಗೂ ಒಳ್ಳೆ ಕೆಲಸ ಸಿಕ್ಕಿರೋ, ಅವಳು ವರ್ಷಿತಗೂ ಅವಳದು ಕೆಲಸ. ಇವಳದು ಯಾತ ಕೆಲಸ ಇರಲಿಲ್ವಲ್ಲ, ಇವಳು ಬೇರೆ ಹಿಂಗೆ ಮಾಡ್ಕೊಂಡಲ್ಲ. ಅದಕ್ಕೆ ಬಿಸಿ ಬಿದ್ದವಳು. ಇವಳು 3 ಕೆಲಸದಾಗ ಇದ್ದಾರೆ. ಅದಕ್ಕೆ ಇಲ್ಲಿ ಜಂಬ ಮಾಡ್ತಾರೆ. ಅವಳದೇನು ಕೆಲಸ ಇಲ್ಲ, ಏನಿಲ್ಲ. ಅದಕ್ಕೆ ಅವಳೊಂದಿಷ್ಟು ಪರವಾಗಿಲ್ಲ ಹಂಗೆ ಇದ್ದಾಳೆ. ಅವಳು ಅತ್ತೆ ಕೆಲ್ಸಕ್ಕೆ ಹೋಗ್ತೀನಿ ಅಂತಾಳಂತಪ್ಪ. ಅವಳು ಅಂತ ಮಾತಾಡ್ತಿದ್ರು. ನಮಗೇನು ಗೊತ್ತಿಲ್ಲ, ಯಾರೋ ಮಾತಾಡ್ತಿದ್ದಿದ್ದ ನಾನು ಕೇಳಿಸ್ಕೊಂಡೆ. ಮತ್ತೆ ಅವಳಾದ್ರೆ ಒಂದಿಟ್ಟು ಅನುಭವಿಸಿದ್ಲು ದೀಕ್ಷಾ. ಅದಕ್ಕೆ ಹಿಂಗೆ ಬುದ್ಧಿ ಕಲ್ತ್ಕೊಂಡವಳು. ಇವರೆಲ್ಲ ಏನು ಅನುಭವಿಸಿಲ್ಲ. ಸಂಗೀತ ಅಂತ ಯಪ್ಪ ನಿನ್ನ ಸೊಸೆ ಬೋಲು ಬೇರಿತಾಳೆ. ಬೈಕೊಂಡ್ರೆ ಚಿಂತೆಕೆಲ್ಲ ರೀತ ಏನು ಹಿಂಗೆ ಮಾತಾಡ್ತಾಳೆ ಅಂತ ನನಗೇನೋ ಬೋಲು ಸಿಟ್ಟು ಅವಳ ಮೇಲೆ. ಬೋಲು ಬೇಜಾರಾಗುತ್ತೆ ಅವಳು ನೆನೆಸ್ಕೊಬಿಟ್ರೆ. ಥೂ ಏನಪ್ಪ ಇದು ಹಿಂಗೆ ಅಮ್ಮಂಗಾಗುತ್ತೆ. ಹಿಂಗೆ ಕಣಮು ಹಂಗೆ ಅನ್ಸದಿ ಏನು ಮಾಡ್ತಿ. ಒಂದ್ಸತಿ ನೆನೆಸ್ಕೊಂಡ್ರೆ ಹಂಗೆ ಬೇಜಾರಾದಂಗೆ ಆಗುತ್ತೆ ಬಿಡತ್ತೆ. ಹೋಗಿ ಬರ್ತೀರೇನೋ, ಹೋಗಿ ಬರ್ರಿ. ನಿಮ್ಮ ಜಯಮ್ಮನೇ ಹೇಳಿದ್ದೆ, ಯಾರು ಹೇಳಿಲ್ಲ. ನಿಮ್ಮ ದಡಮೈನೇ ಹೇಳಿದ್ದು. ಏನು ಮಾಡೋಣ, ನಮ್ಮ ಹೇಳ್ತಾರೆ. ಯಾತನ ಆತ ಹೇಳ್ಬಿಡ್ತಾರೆ. ಅಲ್ಲಿ ನಮ್ಮ ದಡಮೈನ ಬೈ ಅಂತ ಸುಮ್ಮನೆ ಇರಲ್ಲ. ನಡಿಯಪ್ಪ ಹೋಗಿ ಬರೋಣ, ನಡಿಯ ಹೋಗಿ ಮಾತಾಡಿ. ಸಂಜೆ ಇದ್ದಾನೆ ಅಂದ್ರೆ ನಮ್ಗೇನು ಬೈ ಇಲ್ಲ. ಅವನಿಗೆ ಫೋನ್ ಮಾಡಿ ಸಾಕು, ಅವನೇನು ಹೇಳ್ತಾನೆ. ಹೆಂಗನಾಗ್ಲಿ ಹೋಗಿ ಬರೋಣ ನಡಿಯಪ್ಪ. ಜೀವಡತ್ತು ಅರ್ಧ ಗಂಟೆಗೆ ಹೋಗ್ಬಿಡ್ತೀವಿ. ನಡಿಯಪ್ಪ ಹೋಗಿ ಬರೋಣ. ನನಗೆ ಮದುವೆ ಕ್ಯಾನ್ಸಲ್ ಆಯ್ತೇನೋ ಅಂತೇಳಿ ತುಂಬ ಭಯ ಆದಂಗೆ ಆಗ್ಬಿಡ್ತು. ಅವ್ರು ಫೋನ್ ಮಾಡಂಗೆ ಹೇಳ್ಬಿಟ್ರೆ ತುಂಬ ಭಯ ಆಗ್ಬಿಡ್ತು. ಏನು ಮಾಡೋದು, ನೋಡ್ತಾ ಇರಿ. ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.